ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಶಿವಮೊಗ್ಗದ ಸುಭಾಷ್ ನಗರದ ಪ್ರಗತಿ ಜ್ಯುವೆಲ್ಲರಿ ಶಾಪ್ ಮಾಲೀಕನಿಗೆ ಶ್ವೇತಾ ವಂಚನೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ವಂಚನೆ ಎಸಗಿದ್ದಾಳೆ ಅಂತ ಪ್ರಗತಿ ಜ್ಯುವೆಲ್ಲರಿ ಶಾಪ್ನ ಮಾಲೀಕ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಇನ್ನು ಈಕೆ ಅನೇಕರಿಗೆ ಮೋಸ ಮಾಡಿದ್ದಾಳೆ. ಕೆಲ ತಿಂಗಳ ಹಿಂದೆ ಸಂಜಯ್ ಬಾಪ್ನಾರಿಂದ ಶ್ವೇತಾ ಗೌಡ ಪರಿಚಯ ಆಗಿತ್ತು. ಇದಾದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಬಾಲರಾಜ್ ಸೇಠ್ ಭೇಟಿಯಾಗಿದ್ದರು. ಸಂಜಯ್ ಜೊತೆ ನಾನು ಕೋಟಿ ವ್ಯವಹಾರ ಮಾಡ್ತಾ ಇದ್ದೀನಿ, ಅವರ ಬಳಿ ನಾನು ಆಂಟಿಕ್ ಜ್ಯುವೆಲ್ಲರಿಗಳನ್ನು ಖರೀದಿ ಮಾಡ್ತಾ ಇದ್ದೀನಿ, ಸಂಜಯ್ ಬಾಪ್ನ ಬಳಿ ನಾನು ವಜ್ರದ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದೀನಿ, ನೀವು ನನಗೆ ಸುಮಾರು 285 ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ. ಹೀಗೆ ಹೇಳಿ ಕಾಫಿ ಡೇನಲ್ಲಿ ಬಾಲರಾಜ್ ಸೇಠ್ನನ್ನು ಭೇಟಿ ಮಾಡಿದ್ಲು. ಅಲ್ಲಿ ವ್ಯವಹಾರ ಕುದುರಿಸಿದ್ಲು. ಕಾಫಿ ಡೇನಲ್ಲಿ ಡೀಲ್ ಕೂಡ ಆಗಿತ್ತು. ಬಳಿಕ ನಾಪತ್ತೆ ಆಗಿದ್ಲು. ಕರೆ ಮಾಡಿದಾಗ ಆರೋಪಿ ಶ್ವೇತಾ ಗೌಡ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ತಮ್ಮನ ಜೊತೆ ಬೇರೆಯವರಿಗೆ ಆಭರಣ ನೀಡುವುದಕ್ಕೆ ಕಳಿಸಿದ್ರು ಬಾಲರಾಜ್. ಆದರೆ ಚಿನ್ನಾಭರಣ ತೆಗೆದುಕೊಳ್ಳಬೇಕಾದವರು ಅಂದು ಭೇಟಿ ಆಗಿರಲಿಲ್ಲ. ಹೀಗಾಗಿ ತಾನೇ ಶ್ವೇತಾಗೆ ಚಿನ್ನಾಭರಣ ಕೊಟ್ಟು ಬರ್ತೀನಿ ಅಂತ ಫೋಟೋವನ್ನು ಕಳಿಸಿದ್ರಂತೆ. ಇನ್ನು ಆ ಫೋಟೋಗಳನ್ನು ನೋಡಿದ್ದೇ ತಡ ಒಡವೆಗಳು ನಮಗೇ ಬೇಕು ಅಂತ ಹೇಳಿದ್ಲಂತೆ ಶ್ವೇತಾ ಗೌಡ. ಹಾಗಾಗಿ UB ಸಿಟಿ ಕಾಫಿ ಡೇನಲ್ಲಿ ಸಿಗೋಣ, ಚಿನ್ನಾಭರಣ ಡೆಲಿವರಿ ಕೊಡಿ, ಆಗಲೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಬಾಲರಾಜ್ ಚಿನ್ನಾಭರಣವನ್ನು ಪಡೆದುಕೊಂಡು ಮೊದಲು 3 ಚೆಕ್ಕನ್ನು ಕೊಟ್ಟಿದ್ರು ಶ್ವೇತಾ ಗೌಡ. 5 ಲಕ್ಷದ 2 ಚೆಕ್, ಅಲ್ಲಿಗೆ 10 ಲಕ್ಷ, ಮತ್ತೊಂದು 6 ಲಕ್ಷದ ಚೆಕ್. ಉಳಿದಿದ್ದನ್ನು ಆಮೇಲೆ ನಾನು RTGS ಮಾಡ್ತೀನಿ, 75 ಲಕ್ಷ ಉಳ್ಕೊಂಡಿತ್ತು, ಅದನ್ನು RTGS ಮಾಡ್ತೀನಿ ಅಂತ ಹೇಳಿದ್ಲಂತೆ. ಮನೆಗೆ ಹೋಗಿ ಹಣವನ್ನು RTGS ಮಾಡಿಬಿಡ್ತೀನಿ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು. ಶ್ವೇತಾ ಗೌಡ ನೀಡಿದ್ದಂಥ ಚೆಕ್ ಪ್ರೊಡ್ಯೂಸ್ ಮಾಡಿದಾಗ ಆ ಚೆಕ್ ಬೌನ್ಸ್ ಆಗಿರೋದು ಗೊತ್ತಾಗಿದೆ. ಇದಾದ ಬಳಿಕ ಆಕೆಯನ್ನು ಸಂಪರ್ಕ ಮಾಡೋದಕ್ಕೆ ಬಾಲರಾಜ್ ಯತ್ನ ಮಾಡ್ತಾರೆ. ಆದರೆ ಅಷ್ಟರಲ್ಲಾಗಲೇ ವಂಚನೆ ಕೇಸ್ನಲ್ಲಿ ಶ್ವೇತಾ ಗೌಡ ಬಂಧನಕ್ಕೆ ಒಳಗಾಗ್ತಾರೆ. ಕೊನೆಗೆ ಅವರಿಗೆ RTGS ಬರಲಿಲ್ಲ. ಚೆಕ್ ಕೊಡ್ತೀನಿ ಅಂತ 3 ಚೆಕ್ ಕೊಟ್ಟಿದ್ರಲ್ಲ, 5 ಲಕ್ಷದ 2, 6 ಲಕ್ಷದ 1, ಆ ಚೆಕ್ ಕೂಡ ಬೌನ್ಸ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.